ಇಷ್ಟೆಲ್ಲ ನೀರು ತುಂಬಿದೆ, ನಮ್ಮಲ್ಲಿ ಇನ್ನೂ ಬರ ಇದೆ, ಇನ್ನೂ ಮಳೆ ಬಂದಿಲ್ಲ. ಆಮೇಲೆ ಮುಂಗಾರು ಹಿಂಗಾರು ಮಳೆ ಇದೆಯಲ್ಲ, ಅಲ್ಲಿ ಆಮೇಲೆ ಬೀಳೋದು, ಮುಂಗಾರು ಮಳೆ ಆಮೇಲೆ ಬೀಳೋದು, ಅಲ್ಲಿ ಬಿದ್ದಿದೆ. ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಆ ಮಳೆ ಕರ್ನಾಟಕದಲ್ಲಿ ಬೀಳಲ್ಲ, ಮುಂಗಾರು ಹಿಂಗಾರು ಮಳೆ ಅಲ್ಲಿಗೆ ಬೀಳುತ್ತೆ. ಆದರೂ ನೋಡಿ, ಇಷ್ಟೆಲ್ಲ ನೀರಿದ್ರೂ ಕೂಡ ಕಾವೇರಿಯಿಂದ ನೀರು ಬಿಡಿ ಅಂತಿದ್ದಾರೆ. ರಾಮ ನೀರು ಬಿಡಿ. CWRC ಇಷ್ಟೆಲ್ಲ ಬರ ಇದ್ದರೂ ಕೂಡ ಕರ್ನಾಟಕ 230ಕ್ಕಿಂತ ಹೆಚ್ಚು ತಾಲೂಕು ಬರ ಪೀಡಿತ. CWRC 3000 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಗೆ ನೀರು ಬಿಡೋದು? ಡಿಸೆಂಬರ್ ಜನವರಿಯಲ್ಲಿ ನಿತ್ಯ ನೀರು ಹರಿಸಬೇಕಂತೆ. ಡಿಸೆಂಬರ್ ಮತ್ತು ಜನವರಿಯಲ್ಲಿ, ಜನವರಿಯಲ್ಲಿ ನಿತ್ಯ ಎಷ್ಟು 3000 ಕ್ಯೂಸೆಕ್ಸ್ ನೀರು ಹರಿಸಬೇಕಂತೆ. ಈಗಲಾದರೂ ಹೇಳ್ರಪ್ಪ ಸಾಕು ಅಂತ. ನನಗೆ ಇನ್ನೊಂದು, ಈ CWRC ಇವರೆಲ್ಲ ನೋಡ್ತಾರಾ ಇಲ್ವಾ? ಇವರು ಇದನ್ನೆಲ್ಲ ನೋಡ್ತಾರಾ ಅಥವಾ ಬೇರೆ ಯಾವುದೋ ಪಿಕ್ಚರ್ ನೋಡ್ಕೊಂಡು ಕೂತಿರ್ತಾರ? ಇಲ್ಲಪ್ಪ ಮಳೆ ಬರ್ತಾ ಇದೆ ಬೇಡ, ಇಲ್ಲ ನಮ್ಮ ಕಾನೂನು ಒಂದೇ, ನಮ್ಗೆ ಗೊತ್ತಿಲ್ಲ, ಹಿಂಗಂದ್ರೆ ಹೆಂಗೆ? ಹಿಂಗಾಗಿದೆ. ಇಲ್ಲಿ 2024 ಜನವರಿಯಲ್ಲಿ ನಿತ್ಯ 1030 ಕ್ಯೂಸೆಕ್ ನೀರು ಬಿಡಬೇಕು. ಕಾವೇರಿ ನಿಯಂತ್ರಣ ಪ್ರಾಧಿಕಾರಕ್ಕೆ CWRC ಸೂಚನೆಯನ್ನು ಕೊಟ್ಟಿದೆ. ಮೆಟ್ಟೂರು ಭವಾನಿ ಸಾಗರದಲ್ಲಿ 50.367 TMC ನೀರಿದೆ. ಇದು ತಮಿಳುನಾಡಿಗೆ ಎಷ್ಟು ನೀರು ಬೇಕೋ ಅದಕ್ಕಿಂತ ಜಾಸ್ತಿ ಸರ್. ಅಂದರೆ ಈ CWRC ಅಧಿಕಾರಿಗಳು ಇವರು ಯಾವುದನ್ನು ಕೂಡ ಅವಲೋಕಿಸೋದಿಲ್ಲ. ಇವರೆಲ್ಲ ವಾಟ್ಸಪ್ ಕಾಲ್ ಮಾಡ್ಕೊಂಡು ಕೂತಿರ್ತಾರೆ. ಇಂಥವ್ರನ್ನ ಬಿಡಬಾರ್ದು ರೀ, ಬಿಡಬಾರ್ದು ನಿಜವಾಗಿ. ಕರ್ನಾಟಕದ 4 ಜಲಾಶಯಗಳಿಗೆ ಒಳಹರಿವೇ ಇಲ್ಲ, ಆದರೂ ಮಾಡ್ತಾ ಇದ್ದಾರೆ ಬೇಕು ಅಂತ ಅಂದ್ಬಿಟ್ಟು. ರಾಂಗ್. ಇದನ್ನು ಆದಷ್ಟು ಬೇಗ CWRC ಮತ್ತು ಕರ್ನಾಟಕ ಕೂಡ ಗಮನಕ್ಕೆ ತರಬೇಕು. ಎಸ್.